श्रीचुंचशैलदामाय चिरचिद्रूपधारिणे चिंत्योपचिंत्यहाराय ಭೈರವೇಶಾಯ ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪರಮಕೃಷ್ಣ ಜಗದ್ಗುರು ಬಾಲಗಂಗಾನಾಥ ಮಹಾಸ್ವಾಮಿಗಳ ದಿವ್ಯ ಚೇತನವನ್ನು ಸ್ಮರಿಸಿ ಸನಕ ಸನಂದಾದೃಶಿ ಪರಂಪರೆಗೆ ಅನಂತ ಪ್ರಣಾಮ ಅರ್ಪಿಸುತ್ತಾ ಭಾರತ ಮಾತೆಗೆ ವಂದಿಸಿ, ನಮ್ಮ ಭಾರತ ದೇಶ ವೈವಿಧ್ಯಗಳಿಂದ ಕೂಡಿದಂತಹ ದೇಶ. ಋಷಿಗಳು, ಸಂತರು, ಆಳ್ವರು, ದಾಸರು, ಹಾಗೆ ಅಷ್ಟೇಕೆ ಭಗವಂತನೇ ಭೂಮಿಗೆ ಬಂದು ಅವತರಿಸಿದಂಥ ದೇಶ ನಮ್ಮ ದೇಶ. ರಾಮನಾಗಿ, ಕೃಷ್ಣನಾಗಿ, ದೇವಿಯಾಗಿ ಅವತರಿಸಿದ್ದಾರೆ. ಅಂತಹ ನಾಡಿನಲ್ಲಿ ವೇದಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ನಮ್ಮ ಮುಂದೆ ಕಣ್ಣಿ ಇಟ್ಟಿದ್ದಾರೆ. ಆ ನಮ್ಮ ಪೂರ್ವಿಕರು, ಋಷಿಗಳು ಕೊಟ್ಟಿರುವಂಥ ಕೊಡುಗೆಯಲ್ಲಿ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಒಂದು. ಇಂತಹ ಅಮೂಲ್ಯವಾದಂಥ ಶಾಸ್ತ್ರವನ್ನು ನಂಬಿದಂಥ ನಮ್ಮ ಜನ ಅಂದೇ ಸೂರ್ಯ ಎಷ್ಟು ಗಂಟೆಗೆ ನಿಖರವಾಗಿ ಉದಯಿಸ್ತಾನೆ, ಎಷ್ಟು ಗಂಟೆಗೆ ಸೂರ್ಯ ಮುಳುಗ್ತಾನೆ, ಇದನ್ನೆಲ್ಲವನ್ನು ನಿಖರವಾಗಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಲೆಕ್ಕದ ಗಣಿತದ ಬಗ್ಗೆ ಅವರು ಅಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಂಥ ಋಷಿಗಳು ನಮಗೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಅನುಗ್ರಹವಾಗಿ ಕೊಟ್ಟಿದ್ದಾರೆ. ಜ್ಯೋತಿಷ್ಯ ನಿಜಕ್ಕೂ ಅದು ಬಹಳ ಮುಖ್ಯವಾದ ಶಾಸ್ತ್ರ. ಆದರೆ ಇಂದಿನ ದಿನದಲ್ಲಿ ಜ್ಯೋತಿಷ್ಯ ಅಂದರೆ ಒಂದು ರೀತಿ ಆಲಸ್. ಕಾರಣ, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅಧ್ಯಯನ ಮಾಡದೆ ಹೇಳಿದ್ರೆ, ಅದನ್ನು ಪ್ರಚುರಪಡಿಸಿದ್ರೆ ಅದು ತಪ್ಪಾಗ್ತದೆ. ನಿಜಕ್ಕೂ ಅದರ ಅಧ್ಯಯನ ಮಾಡಿದ್ರೆ ಆಳ ಬಗದಷ್ಟು ಅದರ ಜ್ಞಾನ ಉತ್ಕೃಷ್ಟವಾಗುತ್ತೆ. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂಥ ಏನು ನವಗ್ರಹಗಳಿದ್ದಾವೆ, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಕುಜ, ಹೀಗೆ ಆ ಎಲ್ಲ ಗ್ರಹಗಳನ್ನು ಹಿಡಿದಿಡುವಂಥ ಒಂದು ಶಾಸ್ತ್ರ ಅದು. ನಿಖರವಾಗಿ ಎಲ್ಲೆಲ್ಲಿ ಯಾವ್ಯಾವ ಮನೆಯಲ್ಲಿ ಎಷ್ಟು ಡಿಗ್ರಿನಲ್ಲಿ ಈ ಗ್ರಹಗಳು ಚಲನೆ ಮಾಡ್ತಾ ಇದ್ದಾವೆ, ಈ ಗ್ರಹಗಳಿಗೂ ಮತ್ತು ಮನುಷ್ಯನಿಗೂ ಏನು ಸಂಬಂಧ ಅಂದರೆ, ಆಯಾಯ ಗ್ರಹಗಳು 12 ರಾಶಿಗಳಲ್ಲಿ ಹುಟ್ಟಿದಂಥ ಯಾವ್ಯಾವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಗ್ರಹಗಳಿಗೆ ಒಳಪಟ್ಟಿರ್ತಾನೆ. ಹಾಗಾಗಿ ಆ ಗ್ರಹದ ಪ್ರಭಾವ ಆ ಮನುಷ್ಯನ ಮೇಲೆ ಇರ್ತದೆ, ಪ್ರತಿಯೊಬ್ಬ ಜೀವಿ ಮೇಲೆ ಇರ್ತದೆ. ಆ ಗ್ರಹ ಯಾವ್ಯಾವ ಮನೆಯಲ್ಲಿ ಸಂಚರಿಸುತ್ತೋ ಆ ಗ್ರಹದ ಫಲ ದೊರಕುತ್ತೆ. ಅದನ್ನು ನಿಖರವಾಗಿ ಹೇಳುವಂಥ ಶಾಸ್ತ್ರ ಯಾವುದಾದ್ರೂ ಇದೆ ಅಂತ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ. ಅಂತಹ ಜ್ಯೋತಿಷ್ಯ ಶಾಸ್ತ್ರವನ್ನು ನಮ್ಮ ಅನುಗ್ರಹ ಆಸ್ಟ್ರೋ ಸೇವಾ ಟ್ರಸ್ಟಿನ ವತಿಯಿಂದ ನಮ್ಮ ನಾಡಿಗೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಇದೊಂದು ಸೇವಾ ಟ್ರಸ್ಟು ಆಯೋಜಿಸುವಂಥ ಈ ಏನು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಫೆಬ್ರವರಿ 15, 26 ಶನಿವಾರ, ಅಂದರೆ ಫೆಬ್ರವರಿ 26ರಂದು, ಅಂದರೆ 15ನೇ ತಾರೀಕು 26ನೇ ವರ್ಷದ, ಅಂದರೆ ಮುಂದಿನ ವರ್ಷದಲ್ಲಿ ಈ ಮಾಘ ಮಾಸದಲ್ಲಿ ಶಿವರಾತ್ರಿಯ ಹಬ್ಬದ ದಿವಸ ಒಂದು ಹೋಮವನ್ನು ಇಟ್ಕೊಂಡು ಅಲ್ಲಿ ವಾಸ್ತು ಹೋಮ ಮತ್ತು ಅನುಗ್ರಹ ಇದನ್ನು ಬರೆಸುವಂಥ ಒಳ್ಳೆಯ ಸಾಲಿಗ್ರಾಮವನ್ನು ಕುರಿತು ಅವರು ಮಾಡ್ತಾ ಇದ್ದಾರೆ. ಈ ಸೇವಾ ಟ್ರಸ್ಟ್ನವರು ಆಸಕ್ತರು ಇದರಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಳುವಂಥ ಅವಕಾಶ ಆಗಲಿ. ನಮ್ಮ ಋಷಿಗಳು ಕೊಟ್ಟಿರುವಂಥ ಇಂತಹ ಶಾಸ್ತ್ರಗಳನ್ನು ನಾವು ಬೆಳೆಸೋಣ, ಹೆಚ್ಚು ಹೆಚ್ಚು ಎಲ್ಲರ ಮನಸ್ಸಿಗೂ ಅದು ತಲುಪುವಂತೆ ಮಾಡೋಣ ಅಂತ ಶಕ್ತಿಯನ್ನು ಆ ಪ್ರಭು ಪರಮಾತ್ಮ ನಮ್ಮೆಲ್ಲರಿಗೂ ಅಂತಹ ಸದ್ಭಾವನೆಗಳನ್ನು ತುಂಬಿಕೊಡಲಿ ಅಂತೇಳಿ ಆಶಿಸ್ತೇನೆ.